ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರವಕೈಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಮನೆಯ ಗೋಡೆ ಕುಸಿದು ಬಾಲಕ ದರ್ಶನ ನಾಗಪ್ಪ ಲಾತೂರ 11 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಬಾಲಕನ ಸಹೋದರ ಶ್ರೀಶೈಲ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದೆ. ಬಾಲಕನ ಕುಟುಂಬ ಪತ್ರಾಸ್ ತಗಡಿನ ಶೆಡ್ ಮನೆಯಲ್ಲಿ ವಾಸವಾಗಿದ್ದು ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಸುಮಾರಿಗೆ ಇವರ ಬದಿಯ ಮನೆಯ ಗೋಡೆ ಕುಸಿದು ಪತ್ರಾಸ್ ಮೇಲೆ ಬಿದ್ದಿದೆ. ಪತ್ರಾಸ್ ಕೆಳಗೆ ಮಲಗಿದ್ದ ಬಾಲಕ ದರ್ಶನ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಬಾಲಕನ ತಾಯಿ ರೂಪಾ ಸಹೋದರಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಲಕನ ತಂದೆ ನಾಗಪ್ಪ ಕೆಲಸದ ನಿಮಿತ್ತವಾಗಿ ಹೊರಗೆ ಹೋಗಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಸ್ಥಳಕ್ಕೆ ಮಾಲಿಂಗಪುರ ಪೊಲೀಸ್ ಠಾಣಾಧಿಕಾರಿ ಕಿರಣ್ ಸತ್ತಿಗೇರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಆಕ್ರಂದನ ಮುಗಿಯ ಮುಟ್ಟಿದೆ. ಲಾತೂರ್ ಕುಟುಂಬ ಮೊದಲೇ ಬಡತನದಲ್ಲಿ ಬೆಂದು ಹೋಗಿತ್ತು. ಅಂಥದ್ರಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಸರ್ಕಾರ ಕೂಡಲೇ ಕುಟುಂಬಕ್ಕೆ ಸಹಾಯ ಹಸ್ತ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್, ಜನರು ಹೇಳೋಕ್ಕೂ ಮುಂಚೆನೆ ಒಂದು ದುರ್ಘಟನೆ ಆಗಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ನಿನ್ನೆ ಬೆಳಗ್ಗೆಯಿಂದ ಈ ಜಡಿಮಳಿ ಪ್ರಾರಂಭ ಆಗ್ಯದ ಮತ್ತು ಇಲ್ಲಿ ದರ್ಶನ್ ನಾಗಪ್ಪ ಲಾತೂರ್ ಅನ್ನುವಂಥ ಹುಡುಗ ಅತ್ಯಂತ ಕಡು ಬಡತನದಲ್ಲಿ ಒಂದೇ ರೂಮಿನಲ್ಲಿ ಅವ್ರ ಕುಟುಂಬ ವಾಸ ಮಾಡ್ತಿತ್ತು. ಅದರ ಈ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಹಳೆ ಗೋಡೆ ಆಗಿದ್ದರಿಂದ ನೀರು ಸತತವಾಗಿ ನೀರು ಇಳಿದು ಗೋಡೆ ನೆನೆದು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಕುಸಿದು ಇಬ್ಬರು ಮಕ್ಕಳ ಮೇಲೆ ಬಿದ್ದಿದೆ. ಸುದೈವಶಾತ್ ಇನ್ನೊಂದು ಹೆಣ್ಮಗು ಮತ್ತು ಅವ್ರ ತಾಯಿ ಹೊರಗಡೆ ಬಂದಿದ್ದಾರೆ ದೀಪ ಹಚ್ಚಲಾಕ. ಅಷ್ಟರೊಳಗೆ ಈ ಗಾಡಿ ಈ ಅನಾಹುತ ಸಂಭವಿಸಿದ. ಆದ್ದರಿಂದ ಇದು ಬಹುಶಃ ನೆಗ್ಲಿಜೆನ್ಸಿ ಅಂತ ಕಾಣ್ತದೆ ಇವ್ರದ್ದು ಸಹಿತ. ಯಾಕಂದ್ರೆ ಈಗ ಸಾಕಷ್ಟು ಸರ್ಕಾರಗಳ ಮನೆಗಳು, ಕೇಂದ್ರ ಸರ್ಕಾರ ಮನೆಗಳು ಸಾಕಷ್ಟು ಬರ್ತಾವೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸ್ವಲ್ಪ ಅದನ್ನು ಮನೆ ಪಡ್ಕೊಂಡು ಹೊಸ ಮನೆ ಕಟ್ಕೊಂಡು ಇರಬೇಕಾಗಿತ್ತು. ಅಂದರೆ ಇರಲಿ, ಟೈಮ್ ಸುಮಾರು ಆಗ್ಯದ. ಆದರೂ ಈಗ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋದಾರ, ಒಬ್ಬ ಹುಡುಗನ ದವಾಖಾನೆಗೆ ಹೋದಾರ. ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಸರ್ಕಾರದಿಂದ. ನಾಳೆ ನಾಡ್ದು ಸುಟ್ಟಿ ಅದ. 3ನೇ ದಿವಸದೊಳಗೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಅವ್ರ ಕುಟುಂಬ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಆದಷ್ಟು ಬೇಗನೆ ಇದಕ್ಕೆ ನಾವು ಆಶ್ರಯ ಮನೆಯೊಳಗೆ ಮನೆ ಕಟ್ಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜನಕ್ಕೆ ಏನೈತಿಲ್ಲ, ಏಕದಮ್ಮ ಲೈಟ್ ಹೋದ್ಮೇಲೆ ಏನೈತ್ರಿ, ದೀಪ ಹಚ್ಚಾಕತ್ತ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗಿ ಬಂದ್ರಿ. ನಾವು ಈಚೆ ಕಡೆ ಎದ್ದಿದ್ರಿ. 2 ಹುಡುಗರ ಮ್ಯಾಗ ಪೂರ ಜನಕ್ಕೆ ಇದಾತ್ರಿ, ತ್ರಾಸ ಇದೆ. ನೀವು ಎಲ್ಲಿ ಮಕ್ಕಳು? ನಾವು ಇಲ್ಲೇ ಇದ್ದೀವಿ ರೀ. ಘಟನೆ ಆದ್ಮೇಲೆ ನೋಡ್ರಿ. ಹ್ಞೂ, ನಾವು ಹೊರಗೆ ಒಂದಕ್ಕೆ ಯಾಕೆ ಹೇಳಿದ್ರೆ ಆ ಟೈಮ್ದಾಗ ಆಗಿರ್ತೈತಿ. ನಮ್ಮ ತಮ್ಮನ ದೋಸ್ತರು ಬಂದರೆ ಎಲ್ಲ ಇದನ್ನು ಮಾಡ್ಕರ. ಆದರೂ ನಮ್ಗೆ ಇದಾಗಿತ್ತು. ಈಗ ಒಂದು ಹುಡುಗ ಆರಾಮದಾನ? ಹ್ಞೂ, ಆರಾಮದಾನ. ಒಂದು ಹುಡುಗ ಆರಾಮದಾನ ರೀ. ಒಂದು ಹುಡುಗಿನೈತ್ಲಿ ಅಲ್ಲಿ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.